ಸ್ವಾಗತ. ಆನಂದ್, ನೀವು ನಿಮ್ಮ ಆರೋಗ್ಯದ ಕಡೆ ಗಮನವೇ ಕೊಡುವುದಿಲ್ಲ. ಮದುವೆಯಾಗಿ 10 ವರ್ಷಗಳಾದರೂ ನಾನು ಅಜಯ್ ವಿಜಯ್ಗಿಂತ ಹೆಚ್ಚಾಗಿ ನಿಮ್ಮನ್ನು ನೋಡಿಕೊಳ್ಳಬೇಕಾಗಿದೆ. ಬೇಗನೆ ಊಟದ ಡಬ್ಬಿ ಕಟ್ಟುತ್ತಿದ್ದ ಕೋಮಲ ಹೇಳಿದಳು. ಆ ವೇಳೆಗೆ ಫೋನ್ ಕಾಲ್ ಬರಲು ಆನಂದ್ ತರಾತುರಿಯಿಂದ ಹೊರಗೆ ಹೋದ. ಓ, ಕ್ಯಾರಿಯರ್ ತೆಗೆದುಕೊಂಡು ಹೋಗಿ ಎನ್ನುತ್ತಾ ಕೋಮಲ ಪತಿಯ ಟಿಫಿನ್ ಬ್ಯಾಗ್ ಹಿಡಿದುಕೊಂಡು ಅವನ ಹಿಂದೆ ಓಡಿದಳು. ಬ್ಯಾಗ್ ಕೈಗೆ ತೆಗೆದುಕೊಂಡು ಆನಂದ್ ಗಾಡಿ ಸ್ಟಾರ್ಟ್ ಮಾಡಿದ. ಗಾಡಿ ಅಲ್ಲೆಲ್ಲ ಹೊಗೆ ಹರಡಿ ಮಾಯವಾಯಿತು. ಕೋಮಲಳಿಗೆ ಈಗ ಆರಾಮವಾಗಿ ಕಾಫಿ ಕುಡಿಯಲು ಸಮಯ ದೊರೆಯಿತು. ಮೊದಲೆಲ್ಲ ಆನಂದ್ ಮತ್ತು ಕೋಮಲ ಜೊತೆಯಲ್ಲಿ ಕುಳಿತು ಬೆಳಗಿನ ಕಾಫಿ ಸವಿಯುತ್ತಿದ್ದರು. ಮದುವೆಯಾದ 5 ವರ್ಷಗಳವರೆಗೆ ಅವರಿಗೆ ಮಕ್ಕಳಿರಲಿಲ್ಲ. ಆ ನೋವು ಕೋಮಲಳಿಗೆ ಇದ್ದೇ ಇತ್ತು. ನೆರೆಮನೆಯ ಶೀಲಾ ಆಂಟಿಯ ವಿಷಯವನ್ನು ಪತಿಗೆ ಹೇಳುತ್ತಾ ತನ್ನ ನೋವನ್ನು ಹಂಚಿಕೊಳ್ಳುತ್ತಿದ್ದಳು. ಆನಂದ್, ಶೀಲಾ ಆಂಟಿಯ 2 ಗಂಡು ಮಕ್ಕಳು ವಿದೇಶದಲ್ಲಿ ನೆಲೆಸಿದ್ದಾರೆ. ಶೀಲಾ ಆಂಟಿ ಇಲ್ಲಿ ಒಬ್ಬರೇ ವಾಸಿಸುತ್ತಿದ್ದರೂ ಸಹ ಮಕ್ಕಳು ಜೊತೆಯಲ್ಲಿ ಇಲ್ಲದಿದ್ದರೇನಂತೆ. ಹೇಗೋ ದೇವರು ನನಗೆ 2 ಮಕ್ಕಳು ಅಂತ ಕೊಟ್ಟಿದ್ದಾನಲ್ಲವೇ ಎನ್ನುತ್ತಾರೆ ಎಂದು ಹೇಳುತ್ತಾ ಕೋಮಲಳ ಕಣ್ಣಂಚಿನಲ್ಲಿ ನೀರು ಹಿಣುಕುತ್ತಿತ್ತು. ಆಗ ಆನಂದ್ ಅವಳ ಕೈ ಹದುಮುತ್ತಾ, ನಮ್ಮ ಮನೆಗೂ ಮುದ್ದು ಮಗು ಬರುತ್ತದೆ ಅಂತ ಡಾಕ್ಟರ್ ಹೇಳಿದ್ದಾರೆ ತಾನೆ, ನೀನು ಬೇಜಾರಿ ಮಾಡಿಕೊಳ್ಳಬೇಡ ಎನ್ನುತ್ತಿದ್ದ. ಆನಂದ್ನ ಮೃದುವಾದ ಮಾತು, ಕೋಮಲವಾದ ಸ್ಪರ್ಶದಿಂದ ಅವಳು ತನ್ನ ನೋವನ್ನು ಮರೆಯುತ್ತಿದ್ದಳು. ಮನಸ್ಸಿನಲ್ಲಿ ಆತ್ಮವಿಶ್ವಾಸ ಮೂಡುತ್ತಿತ್ತು. ಕೋಮಲಳ ಪಕ್ಕದ ಮನೆಯಲ್ಲಿ ವಾಸವಾಗಿದ್ದ ದಿವ್ಯಾ ರೇಡಿಯೋ ಆರ್ಜೆಯಾಗಿ ಕೆಲಸ ಮಾಡುತ್ತಿದ್ದಳು. ಅವಳ ಪುಟ್ಟ ಮಗಳು ವಿನಿತಾಳನ್ನು ಕಂಡರೆ ಕೋಮಲಳಿಗೆ ಬಲು ಪ್ರೀತಿ. ಒಂದು ದಿನ ಮಧ್ಯಾಹ್ನ ಕೋಮಲ ಪಕ್ಕದ ಮನೆಯತ್ತ ದೃಷ್ಟಿ ಹಾಯಿಸಿದಾಗ ವಿನಿತಾ ಸ್ಕೂಲ್ ಬ್ಯಾಗ್ನೊಂದಿಗೆ ಬಾಗಿಲಲ್ಲಿ ಕಾಯುತ್ತಾ ನಿಂತಿರುವುದು ಕಾಣಿಸಿತ್ತು. ಕೋಮಲಳ ಹೃದಯದಲ್ಲಿ ಮಮತೆ ಹೊಕ್ಕಿ ಬಂದಿತ್ತು. ವಿನಿತಾಳನ್ನು ಒಳಗೆ ಕರೆದೊಯ್ದು ಮುದ್ದು ಮಾಡಿ ತಿಂಡಿ ತಿನ್ನಿಸಿದಳು. ನಂತರ ದಿವ್ಯಳಿಗೆ ಫೋನ್ ಮಾಡಿದಾಗ ಇದ್ದಕ್ಕಿದ್ದಂತೆ ಒಂದು ಮೀಟಿಂಗ್ನಿಂದಾಗಿ ಮನೆಗೆ ಬರಲು ತಡವಾಗಿದೆ ಎಂದು ಹೇಳಿದಳು. ನೀನೇನು ಯೋಚಿಸಬೇಡ, ವಿನಿತಾ ನನ್ನ ಜೊತೆ ಇರುತ್ತಾಳೆ ಎಂದಳು ಕೋಮಲ. ಮೀಟಿಂಗ್ ಮುಗಿಸಿ ಬಂದ ದಿವ್ಯಾ ತನ್ನ ಮಗಳನ್ನು ನೋಡಿಕೊಂಡದ್ದಕ್ಕೆ ಕೋಮಲಳಿಗೆ ಥ್ಯಾಂಕ್ಸ್ ಹೇಳಿದಳು. ಇರಲಿ ದಿವ್ಯಾ, ನಿನಗೆ ಹೀಗೆ ತಡವಾಗುವ ಸಂದರ್ಭ ಬಂದರೆ ನನಗೆ ತಿಳಿಸು. ವಿನಿತಾಳನ್ನು ನನ್ನ ಜೊತೆ ಇಟ್ಟುಕೊಳ್ಳುವುದಕ್ಕೆ ನನಗೆ ಖುಷಿಯಾಗುತ್ತದೆ ಎಂದಳು ಕೋಮಲ. ಓಯ್, ಥ್ಯಾಂಕ್ಸ್ ಕೋಮಲ, ಆದರೆ ಇನ್ನು ಮುಂದೆ ಹೀಗೆ ಆಗುವುದಿಲ್ಲ. ನಾವು ಒಂದು ಡೇ ಕೇರ್ನವರ ಜೊತೆ ಮಾತನಾಡಿದ್ದೇವೆ. ವಿನಿತಾ ಸ್ಕೂಲ್ನಿಂದ ನೇರವಾಗಿ ಡೇ ಕೇರ್ಗೆ ಹೋಗ್ತಾಳೆ. ನಾನು ಆಫೀಸ್ನಿಂದ ಬರುವಾಗ ಅವಳನ್ನು ಕರೆದುಕೊಂಡು ಬರ್ತೇನೆ. ಹಾಗಾದರೆ ವಿನಿತಾ ನನ್ನ ಜೊತೆ ಇರುವುದು ನಿನಗೆ ಇಷ್ಟವಿಲ್ಲ ಅಂತ ಕಾಣ್ತದೆ, ಕೋಮಲ ಸಪ್ಪೆ ಮುಖ ಮಾಡಿಕೊಂಡು ಕೇಳಿದಳು. ದಿವ್ಯ ಪ್ರೀತಿಯಿಂದ ಅವಳ ಹೆಗಲ ಮೇಲೆ ಕೈ ಇರಿಸಿ, ಅದು ಖಂಡಿತ ಹಾಗಲ್ಲ ಕೋಮಲ, ನೀನು ಯಾವಾಗ ಬೇಕಾದರೂ ವಿನಿತಾಳನ್ನು ನಿನ್ನ ಜೊತೆ ಇಟ್ಕೋ. ಆದರೆ ನನ್ನ ಅಭಿಪ್ರಾಯ ಏನಂದರೆ, ನಮ್ಮ ಅಗತ್ಯಗಳಿಗೆ ನಾವೇ ಜವಾಬ್ದಾರರಾಗಿರಬೇಕು. ನನ್ನ ಪತಿ ದೊಡ್ಡ ಫ್ಯಾಕ್ಟ್ರಿ ನಡೆಸ್ತಾರೆ. ನಾನು ಬೇಕಾದರೆ ಉದ್ಯೋಗ ಮಾಡದೆ ಆರಾಮವಾಗಿ ಮನೆಯಲ್ಲಿರಬಹುದು. ಆದರೆ ನಾನು ಸ್ವಾವಲಂಬಿಯಾಗಿ ಇರುವುದಕ್ಕೆ ಇಷ್ಟಪಡುತ್ತೇನೆ. ನಾನು ದುಡಿದು ಗಳಿಸುವ ಹಣದಿಂದ ಸಿಗುವ ಸುಖವನ್ನು ಕಳೆದುಕೊಳ್ಳುವುದಕ್ಕೆ ಇಷ್ಟವಿಲ್ಲ ಎಂದಳು. ದಿವ್ಯಾಳ ಮಾತು ಕೋಮಲಳ ಮನಸ್ಸಿನ ಮೇಲೆ ಪ್ರಭಾವವನ್ನುಂಟು ಮಾಡಿತು. ಸ್ವಾವಲಂಬಿಯಾಗುವ ಇಚ್ಛೆ ಅವಳಿಗೂ ಮೂಡಿತು. ಶೀಘ್ರದಲ್ಲೇ ಅವಳಿಗೆ ಅವಕಾಶವೂ ದೊರೆಯಿತು. ದಿವ್ಯಾಳ ಸಹೋದ್ಯೋಗಿಯೊಬ್ಬಳು ಅಕಸ್ಮಾತ್ತಾಗಿ ಕಾಯಿಲೆ ಬಿದ್ದಳು. ಕೋಮಲಳನ್ನು ತಾತ್ಕಾಲಿಕವಾಗಿ ತಮ್ಮ ಆಫೀಸ್ನಲ್ಲಿ ಕೆಲಸ ಮಾಡುವ ಬಗ್ಗೆ ಪ್ರಸ್ತಾಪ ಮಾಡಿದಾಗ ಅವಳು ಕೂಡಲೇ ಒಪ್ಪಿದಳು. ಆತ್ಮವಿಶ್ವಾಸದಿಂದ ಕೂಡಿದ ಕೋಮಲಳ ಧ್ವನಿ ರೇಡಿಯೋದಲ್ಲಿ ಜನಪ್ರಿಯವಾಯಿತು. ಬಾಸ್ ಕೂಡ ಅದರಿಂದ ಪ್ರಭಾವಿತರಾದರು. ಕೆಲವೇ ದಿನಗಳಲ್ಲಿ ಅವಳ ನೌಕರಿ ಕಾಯಂ ಆಯಿತು. ಇದರಿಂದ ಅವಳಿಗೆ ಬಹಳ ಸಂತೋಷವಾಯಿತು. ಇದಕ್ಕೆ ಆನಂದನಿಂದಲೂ ಪ್ರೋತ್ಸಾಹ ದೊರಕಿತು. ರೇಡಿಯೋ ಪ್ರಪಂಚದಲ್ಲಿ ಕೋಮಲ ತನ್ನ ಛಾಪು ಮೂಡಿಸ್ತಾ ನಡೆದಳು.
ಈ ಆನಂದದ ಅನುಭವದಲ್ಲಿ ತೇಲುತ್ತಿರುವಾಗಲೇ ಮತ್ತೊಂದು ಸಿಹಿ ಸುದ್ದಿ ಅವಳನ್ನು ಅರಸಿ ಬಂದಿತ್ತು. ಕೋಮಲ ತಾಯಿಯಾಗಲಿದ್ದಳು. ಅವಳ ಗರ್ಭದಲ್ಲಿ ಅವಳಿ ಮಕ್ಕಳು ಅಂಕುರಿಸಿದ್ದವು. ಕೋಮಲ ತನ್ನ ಕೌಟುಂಬಿಕ ಜೀವನಕ್ಕೆ ಪ್ರಾಧಾನ್ಯತೆ ನೀಡಿದಳು. ಅವಳು ವಿನಮ್ರಳಾಗಿ ತನ್ನ ಉದ್ಯೋಗಕ್ಕೆ ರಾಜೀನಾಮೆ ಪತ್ರ ಕೊಟ್ಟು ಬಂದಳು. ನವಮಾಸ ಕಳೆದು ಇಬ್ಬರು ಪುಟ್ಟ ರಾಜಕುಮಾರರು ಕೋಮಲಳ ಮಡಿಲು ತುಂಬಿದರು. ಬಯಸುವುದೆಲ್ಲ ದೊರೆಯಿತೆಂಬ ಸಂತೃಪ್ತಿ ಅವಳಿಗಾಯಿತು. ಎರಡೆರಡು ಪುಟ್ಟ ಕಂದಮ್ಮಗಳನ್ನು ಲಾಲಿಸಿ ಪಾಲಿಸುವ ಹೊಣೆಯಿಂದ ಕೋಮಲ ಬಳಲಿದಳು. ಮಕ್ಕಳ ಕೆಲಸದಲ್ಲಿ ಆನಂದ ಯಾವುದೇ ನೆರವು ನೀಡುತ್ತಿರಲಿಲ್ಲ. ಸೊರಗಿ ಕುಳಿತ ಕೋಮಲಳಿಗೆ ಸಮಾಧಾನದ ಮಾತು ಆಡುತ್ತಿರಲಿಲ್ಲ. ಬದಲಾಗಿ ತನ್ನ ಆಫೀಸ್ ಮತ್ತು ಹೊರಗಿನ ಕೆಲಸಗಳಲ್ಲಿ ಕಾಲ ಕಳೆಯತೊಡಗಿದ. ಕೋಮಲ ತನ್ನ ಪುಟ್ಟ ಮಕ್ಕಳ ಲೀಲೆಗಳನ್ನು ಪತಿಯೊಡನೆ ಹಂಚಿಕೊಳ್ಳಲು ತವಕಿಸಿದರೆ ಆನಂದನಿಗೆ ಅದನ್ನು ಕೇಳುವ ತಾಳ್ಮೆ ಇರುತ್ತಿರಲಿಲ್ಲ. ಕೋಮಲ ಪತಿಗೆ ಹತ್ತಿರವಾಗಲು ಬಯಸಿದಷ್ಟು ಆನಂದ ಅವಳಿಂದ ದೂರ ಸರಿಯುತ್ತಿದ್ದ. ಆನಂದ ತನ್ನಿಂದೇಕೆ ದೂರವಾಗುತ್ತಿದ್ದಾರೆ, ಅವಳಿ ಮಕ್ಕಳನ್ನು ಹೆತ್ತದೇ ತನ್ನ ತಪ್ಪೆ ಎಂದು ಕೋಮಲ ಚಿಂತಿಸುವಂತಾಯಿತು. ಪತಿಗೆ ತನ್ನ ಸ್ವಾಮೀಪ್ಯ ಸ್ಪರ್ಶಗಳು ಇಷ್ಟವಾಗುತ್ತಿಲ್ಲ ಎಂಬುದು ಕ್ರಮೇಣ ಅವಳಿಗೆ ಅರ್ಥವಾಗತೊಡಗಿತು. ಆಫೀಸ್ ಕೆಲಸದ ಟೂರ್ ಎಂದು ಆನಂದ ಆಗಾಗ ಹೋಗತೊಡಗಿದ. ಇತರ ದಿನಗಳಲ್ಲೂ ತಡವಾಗಿ ಮನೆಗೆ ಬರುತ್ತಿದ್ದ. ಕೆಲವು ದಿನಗಳ ಹಿಂದೆಯಷ್ಟೇ ಮಕ್ಕಳ 4ನೇ ಹುಟ್ಟುಹಬ್ಬದ ದಿನವೂ ದೂರದ ಅತಿಥಿಯಂತೆ ಕೊನೆಯಲ್ಲಿ ಬಂದಿದ್ದ. ಆ ದಿನ ಕೆಲವರು ಆನಂದನ ಬಗ್ಗೆ ಗುಸುಗುಸು ಮಾತನಾಡುತ್ತಿದ್ದುದನ್ನು ಕೋಮಲ ಗಮನಿಸಿದಳು. ಆದರೆ ಅದಕ್ಕೆ ಹೆಚ್ಚು ಗಮನ ಕೊಡಲಿಲ್ಲ. ಒಂದು ದಿನ ದಿವ್ಯಾ ಒಂದು ಆಮಂತ್ರಣ ಪತ್ರವನ್ನು ಹಿಡಿದುಕೊಂಡು ಕೋಮಲಳ ಮನೆಗೆ ಬಂದಳು. ರೇಡಿಯೋ ಸ್ಟೇಷನ್ನಲ್ಲಿ ಒಂದು ಗೆಟ್ ಟುಗೆದರ್ ಪಾರ್ಟಿ ಏರ್ಪಾಡಾಗಿತ್ತು. ಹಿಂದಿನ ಉದ್ಯೋಗಿಯಾಗಿದ್ದ ಕೋಮಲ ಸಹ ಪಾರ್ಟಿಗೆ ಆಮಂತ್ರಿತಳಾಗಿದ್ದಳು. ಆನಂದ್ ಆಫೀಸ್ ಟೂರ್ಗೆಂದು ಹೋಗಿದ್ದ. ಮಕ್ಕಳನ್ನು ಡೇ ಕೇರ್ನಲ್ಲಿ ಬಿಟ್ಟು ಕೋಮಲ ಪಾರ್ಟಿ ನಡೆಯಲಿದ್ದ ಹೋಟೆಲ್ ತಲುಪಿದಳು. ಅಲ್ಲಿ ಆನಂದ ಒಬ್ಬ ಹುಡುಗಿಯೊಂದಿಗೆ ಹೋಗುತ್ತಿದ್ದದ್ದು ಅವಳ ದೃಷ್ಟಿಗೆ ಬಿತ್ತು. ಗಲಿಬಿಲಿಗೊಂಡ ಕೋಮಲ ಅವನನ್ನು ಹಿಂಬಾಲಿಸಿದಳು. ಅವರಿಬ್ಬರು ರೂಮ್ ನಂಬರ್ 512ಕ್ಕೆ ಹೋಗಿ ಬಾಗಿಲು ಮುಚ್ಚಿಕೊಂಡರು. ಅವಳು ಹೋಟೆಲ್ ರಿಸೆಪ್ಷನಿಸ್ಟನ್ನು ಕೇಳಿ ರಿಜಿಸ್ಟರ್ನಲ್ಲಿ ನೋಡಿದಾಗ ರೂಮ್ ನಂಬರ್ 512ರ ಪಕ್ಕದಲ್ಲಿ ಮಿಸ್ಟರ್ ಆ್ಯಂಡ್ ಮಿಸಸ್ ಆನಂದ್ ಎಂದು ಬರೆದಿರುವುದನ್ನು ಕಂಡು ಅವಳ ಮುಖ ಕೋಪದಿಂದ ಕೆಂಪಾಯಿತು. ಕೋಮಲ ನಿಧಾನವಾಗಿ ಕಾಲೆಳೆದುಕೊಂಡು ಪಾರ್ಟಿ ಹಾಲ್ ತಲುಪಿದಳು. ಅಲ್ಲಿ ದಿವ್ಯಾ ಅವಳಿಗಾಗಿ ಕಾಯುತ್ತಿದ್ದಳು. ಕೋಮಲನನ್ನು ಕಂಡು, ಬಾಸ್, ಕೋಮಲ, ನಿಮ್ಮ ಧ್ವನಿಯನ್ನು ಈಗಲೂ ಜನರು ಜ್ಞಾಪಿಸಿಕೊಳ್ಳುತ್ತಿರುತ್ತಾರೆ. ಯಾವಾಗ ಬೇಕಾದರೂ ನೀವು ಬರಬಹುದು. ಯು ಆರ್ ಮೋಸ್ಟ್ ವೆಲ್ಕಮ್ ಎಂದರು. ಪಾರ್ಟಿಯಲ್ಲಿ ಕೋಮಲ ಅನ್ಯಮನಸ್ಕಳಾಗಿ ಕುಳಿತಿದ್ದಳು. ಮನೆಗೆ ಬರುತ್ತಿದ್ದಂತೆ ಅವಳ ಕಣ್ಣೀರು ಕಟ್ಟೆ ಹೊಡೆಯಿತು. ದಾಂಪತ್ಯ ಜೀವನದಲ್ಲಿ ಮೋಸ ಹೋಗಿರುವ ಸಂಗಾತಿ ಅವಳನ್ನು ಚುಚ್ಚಿ ಚುಚ್ಚಿ ಘಾಸಿಗೊಳಿಸಿತ್ತು. ಇದೀಗ ಮೊದಲ ಬಾರಿ ಹೆಣ್ಣಾಗಿ ಹುಟ್ಟಿದುದಕ್ಕಾಗಿ ಅವಳಿಗೆ ದುಃಖವಾಯಿತು. ಆನಂದ ಮರುದಿನ ಮನೆಗೆ ಬಂದ. ಟೂರ್ ಬಗ್ಗೆ ಕೋಮಲ ಪ್ರಶ್ನಿಸಿದಳು. ಅವನು ಉತ್ತರಿಸಲು ತಡಬಡಿಸಿದ. ಆ ಹೋಟೆಲ್ನ ಹೆಸರೆತ್ತಿದಾಗ ಅವನು ಕೋಪಗೊಂಡು ಕೋಮಲಳಿಗೆ ಬಾಯಿಗೆ ಬಂದಂತೆ ಬೈದು ಮನೆಯಿಂದ ಹೊರಗೆ ಹೋದ. ಪತಿ ಹೇಗೆ ತನ್ನಿಂದ ದೂರ ಸರಿಯುತ್ತಿದ್ದಾನೆಂದು ಕೋಮಲಳಿಗೆ ಈಗ ಅರ್ಥವಾಯಿತು. ಅವಳು ಪತಿಯೊಡನೆ ಮಾತನಾಡಲು ತಿಳಿ ಹೇಳಲು ಪ್ರಯತ್ನಿಸಿದಳು. ಆದರೆ ಅವಳ ಯಾವ ಮಾತನ್ನು ಅವನು ಕೇಳಲು ಸಿದ್ಧನಿರಲಿಲ್ಲ. ಕೋಮಲ ಹತ್ತು ಕರೆದಳು. ಮಕ್ಕಳ ಹೆಸರು ಹೇಳಿ ಬೇಡಿದಳು. ಜಗಳವಾಡಿದಳು. ಆದರೆ ಆನಂದ್ ಯಾವುದಕ್ಕೂ ಜಗ್ಗಲಿಲ್ಲ. ನಿನ್ನ ಮತ್ತು ಮಕ್ಕಳ ಖರ್ಚಿಗೆ ಹಣ ಕೊಡುತ್ತೇನೆ, ಆದರೆ ನನ್ನ ಸ್ವಂತ ವಿಷಯಕ್ಕೆ ಎಂದು ತಲೆ ಹಾಕಬೇಡ ಎಂದು ನಿಷ್ಠುರವಾಗಿ ನುಡಿದನು. ಕೋಮಲಳಿಗೆ ದಿಕ್ಕೇ ತೋಚದಂತಾಯಿತು. ಹಗಲು ರಾತ್ರಿ ಚಿಂತೆಯಲ್ಲಿ ಮುಳುಗಿದಳು. ತವರಿಗೆ ಹೋಗಿಬಿಡಲೇ ಎಂದು ಯೋಚಿಸಿದಳು. ಇಂಥ ಅವಮಾನವನ್ನು ಎಂದೂ ಅನುಭವಿಸಿರದ ಅವಳಿಗೆ ಈ ಸ್ಥಿತಿಯಲ್ಲಿ ಎಲ್ಲಿಗೆ ಹೋಗಲು ಮನಸ್ಸಾಗಲಿಲ್ಲ. ಒಂದು ದಿನ ಕೋಮಲಳಿಗೆ ತನ್ನ ಬಾಸ್ ಹೇಳಿದ ಯು ಆರ್ ಮೋಸ್ಟ್ ವೆಲ್ಕಮ್ ಎಂಬ ವಾಕ್ಯ ನೆನಪಾಯಿತು. ತಕ್ಷಣ ಅವಳು ಮೈಕೆಡವಿ ಎದ್ದು ನಿಂತಳು. ಬಾಸ್ಗೆ ಫೋನ್ ಮಾಡಿ ಕೆಲಸಕ್ಕಾಗಿ ಅನುಮತಿ ಕೋರಿದಳು. ಮತ್ತೆ ಅವಳಿಗೆ ಅದೇ ಮಾತು ಉತ್ತರವಾಗಿ ದೊರೆಯಿತು. ಯು ಆರ್ ಮೋಸ್ಟ್ ವೆಲ್ಕಮ್. ದುಃಖ ಅವಮಾನಗಳಿಂದ ಕಂಗೆಟ್ಟಿದ್ದ ಕೋಮಲ ಆತ್ಮಬಲದಿಂದ ಮುನ್ನಡೆದಳು.
ಹರಿದು ಚದಿರಿ ಹೋಗಿದ್ದ ತನ್ನ ಬಾಳಪುಟಗಳನ್ನು ಒಂದುಗೂಡಿಸಿ ತಲೆ ಎತ್ತಿ ನಿಂತಳು. ಮಕ್ಕಳ ಜವಾಬ್ದಾರಿ ತನಗಿರಲಿ ಎಂದು ಗಂಡನನ್ನು ಮನೆಯಿಂದ ಹೊರಗೆ ಹೋಗುವಂತೆ ತಿಳಿಸಿದಳು. ಇಂದು ಸಹ ಕೋಮಲಳ ಹೃದಯದ ಒಂದು ಮೂಲೆಯಲ್ಲಿ ಆಶಾಭಾವನೆ ಮೇಲೇಳುತ್ತದೆ. ಪತಿಗೆ ಎಂದಾದರೂ ತನ್ನ ತಪ್ಪಿನ ಅರಿವಾಗಬಹುದು. ಆದರೆ ಜೊತೆಗೆ ಅವಳ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಮೂಡುತ್ತದೆ, ನಾನು ಅವರನ್ನು ಕ್ಷಮಿಸಬಲ್ಲೆನೆ? ಧನ್ಯವಾದಗಳು ಸ್ನೇಹಿತರೆ, ನನ್ನ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ.